ನೋಡಿ, ಕೋರ್ಟ್ ಆದೇಶವನ್ನ ಸರ್ಕಾರ ಗೌರವಿಸಬೇಕು. ಆ ಕಾರಣದಿಂದ ಬಹು ಕಾಲದಿಂದ ಬೆಂಗಳೂರಿನ ಪ್ರಜೆಗಳು ಚುನಾವಣೆ ಆಗಬೇಕು ಅನ್ನೋ ಕಾತುರದಲ್ಲಿ ಇದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಲವು ಕಂಟಕಗಳಿದೆ. ಮೊದಲನೆಯದು ಅಭಿವೃದ್ಧಿ ಶೂನ್ಯ, ಎರಡನೆಯದು ಮಳೆ ಬಂದರೆ ಓಟ್ಗಳಲ್ಲಿ ಓಡಾಡಬೇಕು, ಮೂರನೇದು ಗುಂಡಿ ಬಿದ್ದ ಬೆಂಗಳೂರು, ಭ್ರಷ್ಟಾಚಾರ, ಕಸ, ಅನೇಕ ವಿಚಾರಗಳು ಹೀಗೆ ಅವರನ್ನು ಕಾಡ್ತಾ ಇವೆ. ಆ ಕಾರಣದಿಂದ ಇವು ಏನು ಮಾಡಿದ್ರು ಸರ್ಕಾರ ಅಂದ್ರೆ, ನಾವು ಯಾವುದೇ ಕಾರಣಕ್ಕೆ ಬೆಂಗಳೂರಿನಲ್ಲಿ ಚುನಾವಣೆ ಮಾಡಿ ನಮ್ಮ ಪಕ್ಷ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. 5 ತುಂಡುಗಳಾಗಿ ಮಾಡಿಬಿಟ್ರೆ ಯಾವುದೋ ಒಂದೆರಡಾದ್ರೂ ನಾವು ಗೆದ್ರೆ ನಾವು ನಮ್ಮದು ಕೂಡ ರೆಪ್ರೆಸೆಂಟೇಷನ್ ಇದೆ ಅಂತ ಹೇಳಿ ಹೇಳ್ಕೊಳ್ಬಹುದಲ್ಲ ಅನ್ನೋ ಕಾರಣಕ್ಕೆ ಕೆಂಪೇಗೌಡರ ನಾಡನ್ನ 5 ತುಂಡುಗಳು ಮಾಡಿದ್ರು. ಚುನಾವಣೆಗೆ ಈಗಲೂ ಹೋದ್ರು ಒಂದು ಗೆಲ್ಲೋದು ಕಷ್ಟ ಇದೆ, ಒಂದನ್ನಾದ್ರೂ ಗೆಲ್ಲಬಹುದಾಗಿತ್ತು, ಅದು ಕಷ್ಟ ಇದೆ ಅಂತ ಈಗ ಅನಿಸಿದ ಮೇಲೆ ಹೋಗ್ಲಿ ಈಗ 2 ಮಾಡೋಣ ಅಂತೇಳಿ ಈಗ ಮತ್ತೆ ಅವ್ರದ್ದು ಮರುಚಿಂತನೆ ನಡೆದಿದೆ ಅಂತ ಗೊತ್ತಾಗಿದೆ. ಈ ಮಧ್ಯದಲ್ಲಿ ಚುನಾವಣೆಗೆ ಹೋದ್ರೆ ನಾವು ಗೆಲ್ಲಲ್ಲ ಅನ್ನೋ ಕಾರಣಕ್ಕೆ SIR ಅನ್ನ ಮುಂದಿಟ್ಕೊಂಡು ಈಗ ಚುನಾವಣೆಯನ್ನ ಮುಂದೂಡ್ರಿ ಅಂತೇಳಿ ಹೋಗಿದೆ. ಸುಪ್ರೀಂ ಕೋರ್ಟ್ ಮತ್ತೆ ವಾಪಸ್ ಬಂದು ನಮ್ಮನ್ನ ಸಮಯ ಕೇಳಬೇಡಿ ಅಂತ ಹೇಳಿ ಆದೇಶ ಕೊಟ್ಟಿದ್ರು ಕೂಡ ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನ ಸರ್ಕಾರ ಹಾಕಿದೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೇನೆ. ನನಗೆ ಅನಿಸ್ತಕ್ಕಂಥದ್ದು, ನೀವು SIRಗೆನೆ ಕೋಪರೇಟ್ ಮಾಡಿಲ್ಲ. SIR ಏನೋ ಮತದಾರರ ಹಕ್ಕುಗಳನ್ನು ಕಿತ್ಕೊಳ್ಳುವಂತದ್ದು ಅಂತ ಹೇಳಿದ್ರು. ಯಾಕೆ ಕಿತ್ಕೊಳ್ತಾರೆ? ನನ್ನ ಮತ ನನ್ನ ಹಕ್ಕು ಅದು ಇರ್ತದೆ. ಆದ್ರೆ ಯಾರು ಈ 2002 ಅಥವಾ 8ರಲ್ಲಿ SIR ಮಾಡಿದ್ದು, ಆ ಮಧ್ಯದಲ್ಲಿ ಯಾರೋ ನಮ್ಮನ್ನ ಅಗಲಿ ಹೋಗಿದ್ದಾರೆ, ಅವರ ಮತಗಳನ್ನ ಹೇಗೆ ಪಟ್ಟಿಯಲ್ಲಿ ಇಡ್ಲಿಕ್ಕೆ ಸಾಧ್ಯ? ತೆಗಿಲೇಬೇಕಾಗಿದೆ. ಅದಾದ ನಂತರ ಯಾರು ಹೊರಗಡೆಯಿಂದ ಬಂದು ತಮ್ಮ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ ಅಂತವರಿಗೆ ಆಧಾರ ರಹಿತವಾಗಿ ಸೇರಿದ್ರೆ ಅದನ್ನ ನಾವು ತೆಗಿಸ್ಬೇಕಾಗುತ್ತೆ. ಯಾರು ಒರಿಜಿನಲಿ ಈ ಪ್ರಾಂತ್ಯದವರು, ಇಲ್ಲಿ ಹಕ್ಕುದಾರರು, ಅವರ ಹಕ್ಕುಗಳನ್ನ ಯಾರೂ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಅವರು ಸಹಕಾರ ಕೊಡಬೇಕು. ಮೂರನೇದಾಗಿ SIR ವಿಚಾರದಲ್ಲಿ ಗುಂಪು ಸೇರಿ ಒಂದೇ ಕಡೆ ಮಾಡ್ತಿದ್ರು. ಅದನ್ನು ನಾವು ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗದ ಗಮನಕ್ಕೂ ಕೂಡ ತಂದಿದ್ವಿ. ತಂದ ನಂತರ ಈಗ ತೀರ್ಮಾನ ಆಗಿದೆ, ಎಲ್ಲೂ ಕೂಡ ಆ ರೀತಿ ಗುಂಪು ಗುಂಪಾಗಿ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ಮಾಡಬಾರ್ದು. ಒಂದು. ಎರಡನೇ ವಿಚಾರ ಏನಂತಂದ್ರೆ, ನೀವು ಯಾರೇ ಮಾಡಿದ್ರು BLOಗಳು ಮನೆ ಮನೆಗೆ ಹೋಗಲೇಬೇಕು. BLA2ಗಳು ಕೂಡ ಅಷ್ಟೇನೆ, ಅವರ ಸಂಪರ್ಕದಲ್ಲಿದ್ದು ಅದನ್ನ SIR ಅನ್ನ ಮಾಡಬೇಕು. ಒಂದು ಸಮಯ ಯಾರು ಹೋಗದೆ ಮಾಡಿದ್ರೆ ಅದು ತಿರಸ್ಕಾರಕ್ಕೆ ಒಳಗಾಗತ್ತೆ. ಯಾಕಂತಂದ್ರೆ ಅದಕ್ಕೆ ಕಾನೂನುಬದ್ಧವಾಗಿ ನೀವು ಪುರಾವೆಗಳನ್ನು ಒದಗಿಸಲಿಲ್ಲ ಅಂದ್ರೆ ನಿಮ್ಮ ಮತ ಪಟ್ಟಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಸ್ಪಷ್ಟವಾಗಿ ಈಗ ರಾಷ್ಟ್ರೀಯ ಚುನಾವಣಾ ಆಯೋಗ ಈಗ ಸ್ಪಷ್ಟ ಮಾಡಿದೆ. ಆ ಕಾರಣದಿಂದ ನೀವು ಚುನಾವಣೆಗಳನ್ನು ಮುಂದೂಡ್ತಕ್ಕಂಥದ್ದು ಇದು ಸೋಲಿನ ಭೀತಿಯಿಂದಲೇ ಹೊತ್ತು ಬೇರೇನು ಕಾರಣ ಇರಲಿಕ್ಕೆ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಡೆವಲಪ್ಮೆಂಟ್ ಚರ್ಚೆ ವಿಷಯ ಅಲ್ಲ, ಅದು ಕೆಲಸ ಮಾಡಿ ತೋರಿಸ್ತಕ್ಕಂಥದ್ದು. 3 ವರ್ಷ ಏನ್ ನಿದ್ದೆ ಮಾಡ್ತಿದ್ರ? ಬೆಂಗಳೂರಿನ ಉಸ್ತುವಾರಿ ಸಚಿವರು ಯಾರಿದ್ರು? ಸಿದ್ದರಾಮಯ್ಯ ಇದ್ರ? ಇಲ್ಲ ರಾಹುಲ್ ಗಾಂಧಿ ಅವರಿದ್ರ? ಮುಖ್ಯಮಂತ್ರಿಗಳೇ ಇದ್ದಿದ್ದಮ್ಮ. ಹಾಗಿದ್ರೆ ಆವತ್ತು ನಿಮಗೆ ಬೆಂಗಳೂರು ಕಾಣ್ತಾ ಇಲ್ವಾ? ನಾಟಕ ಮಾಡೋದು ನಾಟಕ ಕಂಪನಿನ ಬಸ್ ಸ್ವಲ್ಪ ಬದಿಗಿಟ್ಟು ಬಿಡಿ. ಇದು ನಾಟಕ ಕಂಪನಿ ಕೆಲಸ ನಡೆಯೋದಿಲ್ಲ ಬೆಂಗಳೂರಿಗೆ. ಇಲ್ಲಿ ಮಾಡಬೇಕಾಗಿದ್ದು ಅಭಿವೃದ್ಧಿ. ಮಳೆ ಈ ಸಾರಿ
ತಮ್ಮ ಕಾಲ್ಗುಣ ಏನೋ ಗೊತ್ತಿಲ್ಲ, ಮಳೆ ಬಹಳ ದುಬಾರಿ ಆದಂತ ಪರಿಸ್ಥಿತಿ ಇದೆ. ಮಳೆಗಾಲದಲ್ಲೂ ಮಳೆ ಬರ್ತಾ ಇಲ್ಲ. ಕಾರಣ ಏನು ಅನ್ನೋದು ಈಗಲೇ ಹೇಳೋದು ಬೇಡ. ಒಂದು ಸಮಯ ಮಳೆ ಬಂದ್ರೆ ನಮಗೆ ಬೋಟ್ಗಳು ಕೊಡಿಸಿ ಅಂತ ಯಾರು ಕೇಳೋದು ಬೇಡ ತಮ್ಮನ್ನ, ಯಾಕಂದ್ರೆ ಕಾಸ್ಟ್ಲಿ ಅಫೇರ್ ಆಗತ್ತೆ. ಈಗಲೇ ಎಲ್ಲೆಲ್ಲಿ ಬಾಟಲ್ ನೆಕ್ಸ್ ಇದೆ, ಎಲ್ಲೆಲ್ಲಿ ಡೆಬ್ರಿಸ್ ಇದೆ, ಎಲ್ಲಿ ಕಸ ಬಿದ್ದಿದೆ, ಚರಂಡಿ ಅಥವಾ ಚರಂಡಿಗಳಲ್ಲಿ ಎಲ್ಲಿ ಕಸ ಬಿದ್ದಿದೆ ಅದನ್ನು ತೆರವುಗೊಳಿಸಿ ಸರಾಗವಾಗಿ ನೀರುಗಳನ್ನು ಹೋಗುವಂತದ್ದು ವ್ಯವಸ್ಥೆ ಮಾಡಿಸಿ. ಈಗಾಗಲೇ ನಾನು ನೋಡಿದ್ದೇನೆ, ಬಹಳ ಕಡೆ ರಸ್ತೆ ಗುಂಡಿಗಳು ಬಿದ್ದುಬಿಟ್ಟಿದೆ. 3,000 4,000ಕ್ಕೆ ಗುಂಡಿ ಮುಚ್ತಾ ಇದ್ದದ್ದು ಪಾಪ ಒಂದೊಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಗುಂಡಿ ಮುಚ್ಚೋ ಪರಿಸ್ಥಿತಿ ಬಂದಿತ್ತು ಕಳೆದ ಬಾರಿ. ಇದನ್ನ ಅತಿ ಹೆಚ್ಚು ಭ್ರಷ್ಟಾಚಾರ ಅನ್ನೋ ಮಾತುಗಳನ್ನ ಜನ ಮಾತಾಡ್ತಿದ್ರು. ಅದು ಎನ್ಕ್ವೈರಿ ಆಗ್ಬೇಕಾಗಿತ್ತು, ಇದುವರೆಗೂ ಮಾಡ್ತಿಲ್ಲ. ಆ ಕಾಲದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಿದ್ರು. ಈಗ ತಾವು ಬಂದಿದ್ದೀರಿ, ಅದನ್ನ ಎನ್ಕ್ವೈರಿ ಮಾಡಿಸಿ ಯಾಕೆ ಆಯ್ತು ಅನ್ನೋದನ್ನ ಜನರಿಗೆ ತಿಳಿಸಿ. 1 ಲಕ್ಷ ರೂಪಾಯಿ ಒಂದು ಗುಂಡಿ ಮುಚ್ಚಲಿಕ್ಕೆ. ಏನು ಹಳ್ಳಿ ಕಡೆ ಆಗಿದ್ದಿದ್ರೆ ಬಾವಿ ತೆಗೆದು ನೀರೇ ಕೊಟ್ಬಿಡೋದು ಹೊಲಕ್ಕೆ. 1 ಲಕ್ಷ ರೂಪಾಯಿ ಇದ್ರೆ ಒಂದು ಬಾವಿ ತೆಗೆದು ನೀರು ಕೊಟ್ಬಿಡೋದು. ಆದ್ರೆ ಅಂತಂತ ಗುಂಡಿಗಳು ನಿಮ್ ಕಾಲದಲ್ಲಿ ಬಿದ್ದಿತ್ತು 1 ಲಕ್ಷ ರೂಪಾಯಿದ ಗುಂಡಿ ಅಂತಂದ್ರೆ ಎಂತ ಗುಂಡಿ ಸರ್ಕಾರವೋ ನಮಗೂ ಅರ್ಥ ಆಗಲ್ಲ. ಈಗ ಮತ್ತೆ ಗುಂಡಿಗಳು ಬೇಕಾದಷ್ಟು ಬಿದ್ದಿದೆ. ಆ ಗುಂಡಿ ಮುಚ್ಚೋ ಕೆಲಸ ಮಾಡ್ಸಿರಿ. ಟ್ರಾಫಿಕ್ ಸಮಸ್ಯೆ ಬಹಳ ಆಗಿದೆ ಬೆಂಗಳೂರಿನಲ್ಲಿ. ಇವೆಲ್ಲದರ ಬಗ್ಗೆ ಗಮನ ಕೊಡ್ರಿ. ಆದ್ರೆ ಕಾಂಗ್ರೆಸ್ ಸರ್ಕಾರ ನಾನು ನೋಡ್ತಾ ಇದ್ದೀನಿ, ಅದು ಬೆಂಗಳೂರು ಸರ್ಕಾರ ಆಗಿ ಕಾಣ್ತಾ ಇದೆ. ಬರೀ ಬೆಂಗಳೂರಿಗೆ ಸೀಮಿತ ಆಗಬಾರ್ದು ಸರ್ಕಾರ, ಇಡೀ ರಾಜ್ಯ ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಲಿ ಅಂತ ಹೇಳಿ ನಾನು ಆಗ್ರಹ ಪಡಿಸ್ತೇನೆ. ಶಾಶ್ವತವಾಗಿ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಶಾಶ್ವತವಾಗಿ ಇವ್ರು ಕೊಡ್ಲಿಕ್ಕೆ ಬರಲ್ಲ. ಅದನ್ನೇ ಸಿಟಿಜನ್ಸ್ ಕೊಡ್ತಾರೆ. ಈಗ ಇಲ್ಲಿ 10 ವರ್ಷದಿಂದ ಇದ್ದಾರೆ, 5 ವರ್ಷದಿಂದ ಇದ್ದಾರೆ ಅಂತೇಳಿ ಪ್ರಮಾಣ ಪತ್ರ ಅದು ಶಾಶ್ವತ ಅಲ್ಲ. ಅದು ಟೆಂಪರರಿ ಡೊಮಿಷಿಯಲ್ ಸರ್ಟಿಫಿಕೇಟ್. ಅದು ಇಲ್ಲಿ ವಾಸವಾಗಿದ್ರು ಅವ್ರು ಮತ್ತೆ ಎಲ್ಲೋ ಹೋಗ್ಬೋದು. ಆದ್ರೆ ಶಾಶ್ವತ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಸಿಟಿಜನ್ ಪೌರತ್ವ. ಅದು ಇವ್ರಿಗೆ ಬರೋದಿಲ್ಲ. ಆ ರೀತಿ ತಪ್ಪು ಮಾಡಿ ನಿಮ್ಮ ರಾಜ್ಯ ಸರ್ಕಾರವನ್ನ ನಾವು ಕೇಂದ್ರ ಸರ್ಕಾರ ಅನ್ಕೊಂಡು ತಿಳ್ಕೊಳ್ಳೋದು